ಹೆಂಗಾಯಿತು ಸಿಚುವೇಶನ್ ಅಂದರೆ, ಆ ಗಾಡಿ ಫ್ರೀ ಇದ್ದಾಗ ನಾವು ಫ್ರೀ ಇಲ್ಲ, ನಾವು ಫ್ರೀ ಇದ್ದಾಗ ಆ ಗಾಡಿ ಫ್ರೀ ಇಲ್ಲ. ಮಾಡಿದರೆ ಓಲ್ಡ್ ಗಾಡಿಗಿನ ಈ ಗಾಡಿ ಪರ್ಫಾರ್ಮೆನ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ. ಡ್ರಾಬ್ಯಾಕ್ ಇದು ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ ಮ್ಯಾಗ್ವೀಲ್ ಫಸ್ಟ್ ಟೈಮ್ ಬಂದಿತ್ತು. ಸೊ ಜೈ ಆಂಜನೇಯ ಎಲ್ರಿಗೆ, ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಸೊ ನಾನು ನಿಮ್ಮ ಗಿರಿನಗರ ಸಂಚಾರಿ. ಸೊ ಭಾಳ ದಿನದ ಮೇಲೆ ಈ ವಿಡಿಯೋ ಮಾಡತ್ತೀನಿ. ಆ್ಯಕ್ಚುಲಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದರೆ, ಒಂದು ಚಲೋ ಗಾಡಿ ರಿವ್ಯೂ ಅಂದರೆ ಯಾವ್ದಾನ ವಿಂಟೇಜ್ ಗಾಡಿ ಇಲ್ಲ ಯಾವ್ದಾನ ಪೂರ ಯಾದಗಿರಿನಾಗೆ ಇರಲಾರ್ದು ಯಾವ್ದಾನ ಇಲ್ಲ ಯಾದಗಿರಿನಾಗ ಒಂದೇ ಇರೋದು ಭಾಳ ಗಾಡಿಗಳಂತ ಬಿದ್ದವು. ಬಟ್ ಹೆಂಗಾಯಿತು ಸಿಚುವೇಶನ್ ಅಂದರೆ, ಆ ಗಾಡಿ ಫ್ರೀ ಇದ್ದಾಗ ನಾವು ಫ್ರೀ ಇಲ್ಲ, ನಾವು ಫ್ರೀ ಇದ್ದಾಗ ಆ ಗಾಡಿ ಫ್ರೀ ಇಲ್ಲ. ಸೊ ಹಂಗೆ ನೋಡ್ತಾ ಇವತ್ತು ಮಧ್ಯಾಹ್ನ ಕುಂತಿದ್ದೆ. ಸೊ ಮಧ್ಯಾಹ್ನ ಏನು ಅನ್ಸುತ್ತು, ಬೇರೆ ಬೇರೆ ಗಾಡಿ ರಿವ್ಯೂ ಮಾಡೋದಕ್ಕಿಂತ ಫಸ್ಟ್ ನಮ್ಮ ಗಾಡೀಲಿಂದ ಚಾಲೂ ಮಾಡಮು ಅಂಥೇಳಿ. ಸೊ ಈ ಗಾಡಿ BS6 ಕ್ಲಾಸಿಕ್ 350 ಸ್ಟೆಲ್ತ್ ಬ್ಲ್ಯಾಕ್, ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಸೊ ಇವಾಗ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಬಂದಾಗ್ಯದ, ಯಾಕಂದರೆ ನ್ಯೂ ಜನ್ರೇಷನ್ ರಾಯಲ್ ಎನ್ಫೀಲ್ಡ್ ಬಂದುಬಿಟ್ಟವ. ಸೊ ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ಓಲ್ಡ್ ಗಾಡಿಗಿನ ಈ ಗಾಡಿ ಪರ್ಫಾರ್ಮೆನ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ. ಡ್ರಾಬ್ಯಾಕೆ ಸೊ ಇದು ಬಂದುಬಿಟ್ಟು 350cc ಗಾಡಿ. ಸೊ 350cc ಅಂದರೆ 346cc ಬರ್ತದೆ. ಸೊ 19.3 PS ಪವರ್ ಬರ್ತದೆ, 38 Nm ಟಾರ್ಕ್ ಬರ್ತದೆ. ಸೊ ಈ ಗಾಡಿ ಎರಡು ಡ್ಯುಯಲ್ ಚಾನಲ್ ABS. ಸೊ ಮುಂದನೂ ABS ಅದ, ಹಿಂದನೂ ABS ಅದ. ಇದು ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ ಮ್ಯಾಗ್ವೀಲ್ ಫಸ್ಟ್ ಟೈಮ್ ಬಂದಿತ್ತು. ಸೊ ಬೇರೆ ಕ್ಲಾಸಿಕ್ಕಿಗೆಲ್ಲ ಮ್ಯಾಗ್ವೀಲ್ ನಾವು ಹಾಕಿಸ್ತಿದ್ದೆವು. ಸೊ ಇದು ಮ್ಯಾಗ್ವೀಲು ರಾಯಲ್ ಎನ್ಫೀಲ್ಡ್ ಕಡೆಯಿಂದನೇ ಬಂದದ. ಸೊ ಅದಕ್ಕೆ ಈ ಗಾಡಿ ಅವಾಗ ಹೈ ಆ್ಯಂಡ್ ಲೈಕ್ ಸ್ಪೆಷಲ್ ಎಡಿಷನ್ ಅಂತೇಳಿ ಈ ಗಾಡಿ ತಗೊಂಡದ್ದು. ಸೊ ಈ ಗಾಡಿ ಓನರ್ಶಿಪ್ ಬಂದುಬಿಟ್ಟು ನಮ್ಮದು 4 ವರ್ಷ ಆಯಿತು. ಸೊ 4 ವರ್ಷದಾಗ ನನ್ನ ರಿವ್ಯೂ ಹೇಳಬೇಕಂದ್ರೆ, ಪರ್ಫಾರ್ಮೆನ್ಸ್ ವೈಸು ಅಂದರೆ ನೀವು ಹಳಿ ಬುಲೆಟ್ ಯಾವುದೂ ನಡೆಸಿರಲಿಲ್ಲ ಅಂದರೆ ಇದು ಬೆಸ್ಟು. ಇನ್ನೊಂದು ಹಳಿ ಬುಲೆಟಿಗೆ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದ್ರದ್ದು ಮ್ಯಾನ್ಯುವಲ್ ಫುಲ್ ವೆಯ್ಟ್ ಜಾಸ್ತಿ. ಇದ್ರದ್ದು ವೆಯ್ಟು 196 ಅಂದರೆ ಅಪ್ರಾಕ್ಸಿಮೇಟ್ಲಿ ಎಲ್ಲ ಆ್ಯಕ್ಸೆಸರೀಸ್ ಇತ್ತು 200 kgs ಬರ್ತದೆ. ಬಟ್ ಅದೇ ಹಳೆ ಬುಲೆಟ್ ವೆಯ್ಟ್ ಜಾಸ್ತಿ, ಬಟ್ ಹಳೆ ಬುಲೆಟ್ನಾಗ ಪವರ್ ಜಾಸ್ತಿ ಇರ್ತದೆ. ಸೊ ಇದು ಕಂಪ್ಯಾರಿಟಿವ್ಲಿ ಪವರ್ ಕಮ್ಮಿ. ಸೊ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ಯದ, ಮಳೆಗಾಲ ಬಂದದಕ್ಕೆ. ಸೊ ಮುಂದೆ ನಿಂದಿರಿಸಿ ತೋರಿಸ್ತೀನಿ ಏನೇನು ಆಕ್ಸೆಸರೀಸ್ ಹಾಕ್ಸಿನಿ ನಾನು ಈ ಗಾಡಿ ತಗೊಂಡ್ಮೇಲ ಅಂಥೇಳಿ. ಸೊ ಮಳೆ ಜಾಸ್ತಿನೇ ಆದಂಗೆ ಅನ್ಸಕತ್ತದ ಯಾಕೋ. ಸೊ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ ಯಾದಗಿರಿದು. ಸೊ ಇಲ್ಲಿ ಇಗ್ನಿಷನ್ ಸ್ವಿಚ್ ಕೊಟ್ಟಾರ. ಇದು ನಾನು ಸೊ ಪಾರ್ಕಿಂಗ್ ಲೈಟ್ಸ್. ಸೊ 2 ಇಂಡಿಕೇಟರ್ ಒಂದೇ ಸತಿ ಬ್ಲಿಂಕ್ ಆಗಲಿ ಅಂಥೇಳಿ ಈ ಲೈಟ್ ನಾನೇ ಮನೆಯಾಗ ಹಾಕಿದ್ದಿದ್ದು. ಸೊ ಇದು ಆನ್ ಮಾಡಿ ಇಂಡಿಕೇಟರ್ ಹಾಕಿದರೆ 2 ಬೀಳ್ತಾವೆ. ಇಂಡಿಕೇಟರ್ ಆಫ್ ಮಾಡಿದರೆ ಇಲ್ಲ ಒಂದೂ ಯೂಸ್ ಮಾಡ್ಬೋದು. ಸೊ ಅದು ಬಿಟ್ಟರೆ ರೀಸೆಂಟಾಗಿ ಹಾಕಿರೋದಂದರೆ ಇದು ಫಾಗ್ ಲ್ಯಾಂಪ್ಸು. 2 ಕಲರ್ ಫಾಗ್ ಲ್ಯಾಂಪ್ಸ್ ಹಾಕಿನಿ. ಇದು ಲೋಕಲ್ ಮಾರ್ಕೆಟು 500 ರೂಪೀಸ್ದು. ಸೊ ಗಾಡಿ ಮ್ಯಾಗ್ವೀಲ್ ಮೇಲೆ ಅದು ರೆಡ್ ಕಲರ್ ರೇಡಿಯಮು ಎಲ್ಲ ಗಾಡಿ ವಿತ್ ಗಾಡಿನೇ ಬಂದದ. ಸೊ ಯಾದಗಿರಿ ನೀರು ಅಂದರೆ ಬೋರ್ವೆಲ್ ನೀರಿಗೆ ಈ ವೈಟ್ ಬ್ಯಾಚಸ್ ಎಲ್ಲ ಬಂದವ. ಸೊ ಇದು ಬ್ಯಾಟ್ರಿ ಬಾಕ್ಸು. ಸೊ ಇಲ್ಲಿ ನೋಡ್ಬೇಕಂದ್ರೆ ಸ್ವಿಚಸ್ ಎಲ್ಲ ಭಾಳ ಕಾಂಪ್ಲಿಕೇಶನ್ಸ್ ಕೊಟ್ಟಾನ, ಮೊದಲಿನಂಗೆ ಇಲ್ಲ. ಇದ್ದಿದ್ರೆ ಓಪನ್ ಮಾಡಿ ತೋರಿಸ್ತಿದೆ. ಸೊ ನಂದು ಸ್ಟಾಕ್ ಸೈಲೆನ್ಸರ್ ಇದು. ಸೈಲೆನ್ಸರ್ ಚೇಂಜ್ ಮಾಡಿದೆ ನಾನು, ಬಟ್ ನನಗೆ ಸೌಂಡು ಇಂಪ್ರೂವ್ ಆಗಿದ್ದಕ್ಕೆ ಮೈಲೇಜ್ ಕಮ್ಮಿ ಅನಿಸ್ತು.
ಸೊ ಮತ್ತೆ ಸ್ಟಾಕಿಗೆ ವಾಪಸ್ ಶಿಫ್ಟ್ ಆಗೀನಿ. ಸೊ ಇದ್ರದ್ದು ಕ್ಯಾಟಲಿಟಿಕ್ ಕನ್ವರ್ಟ್ರು BS6ಗೆ ಫಸ್ಟಾಗಿ ಬಿಟ್ಟಿದ್ರು. ಸೊ ಇದು ಕ್ಯಾಟಲಿಟಿಕ್ ಕನ್ವರ್ಟರ್ ಅದು. ಸೊ ಇಲ್ಲಿ ಯಾಕೆ ಜಾಸ್ತಿ ಕಲರ್ ಹೋಗ್ಯದಂದರೆ ಇಂಜನಿಂದ ಬಂದಿದ್ದು ಏರ್ ಎಲ್ಲ ಇಲ್ಲಿ ಕಂಪ್ರೆಸ್ ಆಗ್ತದೆ. ಸೊ ಇಲ್ಲಿ ಜಾಸ್ತಿ ಹೀಟ್ ಆಗಿರ್ತದೆ. ಇದು ಆಕ್ಸಿಜನ್ ಸೆನ್ಸರು. ಸೊ ಇವಾಗ ಇದ್ರದ್ದು ಅಡ್ವಾಂಟೇಜಸ್ ಏನಂದರೆ, ನೀವು ಎಲ್ಲೇ ಫಾರ್ ಎಕ್ಸಾಂಪಲ್ ಏರ್ ಇಲ್ಲ ಜಾಗದಾಗೂ ಸ್ಟಾರ್ಟ್ ಮಾಡಿದರೆ ಡೈರೆಕ್ಟ್ ಸ್ಟಾರ್ಟ್ ಆಗ್ತದೆ ಗಾಡಿ. ಮೊದಲಿನಂಗೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ. ಬಟ್ ಇದ್ರ ಡಿಸ್ಅಡ್ವಾಂಟೇಜ್ನೂ ಅವ. ಬಟ್ ಈಗಿಂದು EFI ಇಂಜಿನ್, EFI ಅಂದರೆ ಡೈರೆಕ್ಟ್ ಆಟೋಮೆಟಿಕ್ ಪೆಟ್ರೋಲ್ ಅದೇ ಕೊಡ್ತದೆ ಎಷ್ಟು ಬೇಕಂತೇಳಿ. ಅದರಿಂದ ಮೈಲೇಜ್ ಇಂಪ್ರೂವ್ ಆಗಿದೆ. ಸೊ ಇದ್ರ ಮೈಲೇಜ್ ಬಂದು ನನಗೆ ಅವ್ರು ಕ್ಲೈಮ್ ಮಾಡಿದ್ರೆ 41 ಇನ್ ಸಿಟಿ, 36 ಆಫ್ ಸಿಟಿ ಅಂಥೇಳಿ. ನನಗೆ ಸಿಟಿ ಒಳಗೆ 30 ಕೊಡ್ತದೆ. ಸಿಟಿ ಬಿಟ್ಟು ಹೋದರೆ 35, 40. ಸಿಟಿ ಒಳಗೆ 30-35. ನಡೆಸೋರ ಮೇಲೆ ಡಿಪೆಂಡ್ ಆಗುತ್ತೆ. ನಡೆಸೋ ಯಾವ ಊರು, ರೋಡ್ ಹೆಂಗವ ಅದ್ರ ಮೇಲೆನೂ ಡಿಪೆಂಡ್ ಆಗಿರ್ತದೆ ಸಿಚುವೇಶನ್ಸು. ಸೊ ಇಷ್ಟು ಗಾಡಿದು ಓವರ್ ವ್ಯೂ ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ರಸ್ಟಿಂಗ್ ಪ್ರಾಬ್ಲಮ್ ಜಾಸ್ತಿ. ಸೊ 4 ವರ್ಷದಾಗ ಎಷ್ಟು ಚಲೋ ಮೇಂಟೈನ್ ಮಾಡಿದ್ರೂ ರಸ್ಟಿಂಗ್ ಇಶ್ಯೂ ನಿಂತಿಲ್ಲ. ಸೊ ನಾನು ಗಾಡಿ ತೊಗೊಂಡಾಗ ಹೆಂಗಿತ್ತು ಆಲ್ಮೋಸ್ಟ್ ಸ್ಟಾಕ್ ಇಡೋಕ್ಕೆ ಚಾನ್ಸಸ್ ಮಾಡೀನಿ. ಬೇರೆ ಏನು ಆಕ್ಸೆಸರೀಸ್ ಹಾಕಿಲ್ಲ. ಸೊ ಲೆಗ್ ಗಾರ್ಡ್ ಅಂತ ಹೇಳೋದು ನೆನಪಾಯಿತು. ಆಫ್ಟರ್ ಮಾರ್ಕೆಟ್ ಲೆಗ್ ಗಾರ್ಡ್ ಹಾಕ್ಸಿದ್ದ. ಅದು 1500 ಸಮಥಿಂಗ್ ಬಿದ್ದಿತ್ತು. ಸೊ ಇಷ್ಟೇ ನಾನು ಹಾಕ್ಸಿರೋದು. ಟ್ಯಾಂಕ್ ಕವರೆಲ್ಲ ಆ್ಯಕ್ಚುಲಿ ಯೂಶ್ವಲಿ ಟ್ಯಾಂಕ್ ಕವರ್ ನಾನು ಯೂಸ್ ಮಾಡೋಂಗಿಲ್ಲ. ಸೊ ಇವಾಗ ಎಸ್ಪೆಷಲಿ ಟ್ಯಾಂಕ್ ಕವರ್ ಹಾಕಿದ ರೀಸನ್ ಏನಪ್ಪ ಅಂದರೆ ಇದು ರೈನಿ ಸೀಸನ್ ಇರೋದಕ್ಕೆ ಟ್ಯಾಂಕ್ ಬಾಜು ನೀರು ಇಳಿದು ಡೈರೆಕ್ಟ್ ಇಂಜನ್ ಮೇಲೆ ಬೀಳತ್ತಿದ್ವು. ಸೊ ಮುಂದೆ ರಸ್ಟಿಂಗ್ ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ ಟ್ಯಾಂಕ್ ಕವರನ್ನು ಯೂಸ್ ಮಾಡತ್ತೀನಿ. ಸೊ ಅದು ಬಿಟ್ಟರೆ ಬೇರೆ ಏನೂ ಇಶ್ಯೂ ಇಲ್ಲ. ಬಟ್ ಇದ್ರದ್ದು ಅಡ್ವಾಂಟೇಜಸ್ ಏನಂದರೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್. ಬಟ್ ಇವಾಗ ಕ್ವಾಲಿಟಿ ಕೆಡ್ಸಾರ. ಬಟ್ ಸ್ಟಿಲ್ ರಾಯಲ್ ಎನ್ಫೀಲ್ಡ್ ಇಸ್ ಅ ಬ್ರ್ಯಾಂಡ್. ಸೊ ಮೊದಲು ಮೇಡ್ ಲೈಕ್ ಎ ಗನ್ ಗೋಸ್ ಲೈಕ್ ಅ ಬುಲೆಟ್ ಅಂತಿತ್ತು. ಇವಾಗ ಹಂಗೆ ಹೇಳ್ಕೊ ಲೆವೆಲ್ಲಿಗೆ ಏನು ಕ್ವಾಲಿಟಿ ಇಲ್ಲ ಇದ್ರದ್ದು ರಾಯಲ್ ಎನ್ಫೀಲ್ಡ್ ಅವರು. ಟ್ಯಾಂಕ್ ಅಂದರೆ ಫುಲ್ ಯಾರನ್ನ ಟ್ಯಾಂಕ್ ಮೇಲೆ ಕುಂತ್ರೆ ಟ್ಯಾಂಕ್ ಒಳಗೆ ಹೋಗ್ತದೆ. ಅಷ್ಟು ಪರಿ ಖರಾಬ್ ಕ್ವಾಲಿಟಿ ಇಳಿದ್ಬಿಟ್ರೆ ರಾಯಲ್ ಎನ್ಫೀಲ್ಡು. ಬೇರೆವೆಲ್ಲ ನೋಡ್ಬೋದು ನೀವು, ಹಿಮಾಲಯನ್ನು ಹಾಗೆ ಮಾಡ್ಯಾರ ಅಂಥೇಳಿ ಭಾಳ ಜನ ಹೇಳತ್ತಿದ್ರು. ಆ್ಯಕ್ಚುಲಿ ಇದು ಏನಪ್ಪ ಅಂದರೆ ಕ್ಲಾಸಿಕ್ಕು ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್ನಾಗ ಮೋಸ್ಟ್ ಪಾಪ್ಯುಲರ್ ಬೈಕ್. ಎಲ್ಲರೂ ಇದಕ್ಕೆ ಬುಲೆಟ್ ಅಂತಾರೆ. ಆ್ಯಕ್ಚುಲಿ ಇದು ಬುಲೆಟ್ ಅಲ್ಲ, ಕ್ಲಾಸಿಕ್ ಬರ್ತದೆ. ಸೊ ಇದು ಮೋಸ್ಟ್ ಪಾಪ್ಯುಲರ್ ಬೈಕ್. ಈಗ ಹಿಮಾಲಯನ್ನು ಮತ್ತು GT 650 ಅವೆಲ್ಲ ಇವಾಗ ಬಂದವು ಮಾರ್ಕೆಟಿಗೆ. ಬಟ್ ಮೋಸ್ಟ್ ಪಾಪ್ಯುಲರ್ ಮೊದಲಿನ ಅಂತಂದರೆ ಕ್ಲಾಸಿಕ್ 350. ಕ್ಲಾಸಿಕ್ 500 ಚೆನ್ನಾಗಿತ್ತು. ಇದ್ರಕ್ಕಿಂತ ಪವರ್ ಜಾಸ್ತಿ ಎಲ್ಲ ಇತ್ತು. ಬಟ್ ಡಿಸ್ಕಂಟಿನ್ಯೂ ಆಗಿಬಿಟ್ಟದು. ಸೊ ಈಗಲೂ ಈ ಮಾಡಲ್ಲು ಡಿಸ್ಕಂಟಿನ್ಯೂ. ಸೊ ಒಂದು ಆಫರ್ ಬಂದಿತ್ತು, ಯಾರಾದರೂ ರಿಟರ್ನ್ ಮಾಡಿದರೆ ಫುಲ್ ಅಮೌಂಟ್ ರಿಟರ್ನ್ ಅಂತೇಳಿ. ನಾನು ಮಾಡಿಲ್ಲ, ಸ್ಪೆಷಲ್ ಎಡಿಷನ್ ಇರಲಿ ಅಂತ. ಸೊ ನೀವು ನೋಡ್ಬೋದು, ನಿಮಗೆಲ್ಲ ಸ್ಪೀಡೋಮೀಟ್ರ್ ಎಲ್ಲ ಡಿಜಿಟಲ್ ಏನು ಬರೋಂಗಿಲ್ಲ, ಎಲ್ಲ ಲೈಕ್ ಓಲ್ಡ್ ವರ್ಷನೇ ಬರ್ತದೆ. ಸೊ ಮತ್ತು ಇದ್ರದ್ದು ಹೇಳ್ಬೇಕಂದ್ರೆ ಇಷ್ಟೇ ಸ್ಪೆಸಿಫಿಕೇಷನ್. ಇದು ಆಲ್ಮೋಸ್ಟ್ ಲೈಕ್ ಹಾಫ್ ಮ್ಯಾನ್ಯಲ್ ಹಾಫ್ ಡಿಜಿಟಲ್ ಲೆಕ್ಕ. ಸೊ ಇದಾದಮೇಲೆ ನ್ಯೂ ಜನ್ರೇಷನ್ ಬಂದದ, ಅದು ಫುಲ್ ಡಿಜಿಟಲ್ ಎಲ್ಲ ತಂದುಬಿಟ್ರೆ. ಸೊ ಇದ್ರದ್ದು ಅಡ್ವಾಂಟೇಜಸ್ ಅಂದರೆ ಅದೇ ಬ್ರ್ಯಾಂಡ್ ರಾಯಲ್ ಎನ್ಫೀಲ್ಡು. ನಿಮಗೆ ಎಲ್ಲಾದರೂ ಜಲ್ದಿ ಸರ್ವಿಸ್ ಸಿಗ್ತದೆ ಏನಾನ ಎಮರ್ಜೆನ್ಸಿ ಇದ್ದರೆ. ಬಟ್ ಇದು ತಗೋಬಾರ್ದು. ಯಾಕಂದರೆ ಒಂದು ಇಂಜನ್ ರಿಫೈನ್ಡ್ ಇಲ್ಲ. ಇಂಜನ್ ಭಾಳ ನಾಯ್ಸ್, ಜಾಸ್ತಿ ಅಂದರೆ ಜಾಸ್ತಿ ನಾಯ್ಸು. ವೈಬ್ರೇಷನ್ ಅಪ್ ಟು ಲೈಕ್ ನಾನು 120+ ಹೋಗ್ತೀನಿ, 125 ಹಂಗೆ. ಸೊ 125 ಮೇಲೆ ಹೋದರೆ ವೈಬ್ರೇಷನಿಗೆ ಕೈ ಹಿಡಿಯೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಗ್ಲೌಸ್ ಯೂಸ್ ಮಾಡ್ತೀನಿ. ಸೊ ಅದ್ರ ವೈಬ್ರೇಷನ್ ರಾಯಲ್ ಎನ್ಫೀಲ್ಡು ಜಾಸ್ತಿ, ಎಸ್ಪೆಷಲಿ ಈ ಕ್ಲಾಸಿಕ್ದು. ಮತ್ತು ಇನ್ನೊಂದೇನೆಂದರೆ ಈ ಪ್ರೈಸ್ ಸೆಗ್ಮೆಂಟ್ನಾಗ ಹೌದಪ್ಪ ಮೊದಲು ಹೌದು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡು ಬೇರೆ ಯಾವ ಇರಲಿಲ್ಲ. ಇವಾಗ ಇದೇ ಸೆಗ್ಮೆಂಟ್ನಾಗ ಭಾಳ ಗಾಡಿಗಳು ಬಂದುಬಿಟ್ಟವ. ಸೊ ಇದ್ರಕ್ಕಿಂತ ಜಾಸ್ತಿ CC ಸಿಗ್ತದೆ ನಿಮ್ಗೆ. ಜಾವಾ ಬಾಬರ್ ಸಿಗ್ತದೆ, ಇದ್ರಕ್ಕಿಂತ ಸ್ಟೈಲಿಶ್ ಅದ. ಸೊ ಬಟ್ ಅದ್ರಾಗ ಅದೇ ಇಬ್ಬರು ಹೋಗೋಕ್ಕಾಗಂಗಿಲ್ಲ ಅಂಥೇಳಿ ಸೊ ಇದು ತೊಗೊಂಡಿರೋದು ನಾನು. ಸೊ ಅದು ಬಿಟ್ಟರೆ ಸ್ಟೈಲಿಶ್ ಚೆನ್ನಾಗದ, ಜನ ತಿರುಗಿ ನೋಡ್ತಾರೆ. ಬಟ್ ಅದೇ ವೈಬ್ರೇಷನ್ ಎಷ್ಟು ಜಾಸ್ತಿ ಅಂದರೆ ಹಿಡ್ಕೋಕ್ಕಾಗಂಗಿಲ್ಲ ಕಂಟಿನ್ಯೂ. ಸೊ
ನೋಡ್ಬೋದು ಕೈ ಎಲ್ಲ ಆಲ್ಮೋಸ್ಟ್ ಭಾಳ ಶೇಕ್ ಆಗ್ತದೆ. ಇದು ವೈಬ್ರೇಷನ್ ಒಂದು ಇಶ್ಯೂ ರಾಯಲ್ ಎನ್ಫೀಲ್ಡ್ ಇನ್ನೂ ಮಾಡಿಲ್ಲ. ಇಲ್ಲಿ ತನಕ ನಾನು ತೊಗೊಂಡು 4.5 ವರ್ಷ ಆಯಿತು. ಆಲ್ಮೋಸ್ಟ್ 4.5 ವರ್ಷದಾಗ ಸರ್ವಿಸ್ ರೆಗ್ಯುಲರ್ ಇಟ್ಟೀನಿ. ಅಂದರೆ 6 ಮಂತ್ಸಿಗೆ ಒಂದು ಸತಿ ಸರ್ವಿಸ್ ಮಾಡ್ತೀನಿ. ಹೆವಿ ಏನು ಖರ್ಚಿಲ್ಲ. 1300 ಬರ್ತದೆ 6 ಮಂತ್ಸು. 1300ರಿಂದ 1500 ಬರ್ತದೆ. ಸೊ ಒಂದು ಸತಿ ಕ್ಲಚ್ ಪ್ಲೇಟ್ ಚೇಂಜ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ಏನೂ ಚೇಂಜ್ ಆಗಿಲ್ಲ. ಚೈನ್ ಇನ್ನೂ ಚೇಂಜ್ ಆಗಿಲ್ಲ. ಟಯರ್ ಒಂದೇ ಸತಿ ಹಿಂದಿನ ಚೇಂಜ್ ಮಾಡೀನಿ. ಅದು ಯಾರೋ ಕಟ್ ಮಾಡಿದ್ದರು ನಂದು ಟ್ರಿಪ್ಪಿಗೆ ಹೋದಾಗ. ಸೊ ಹಾಗಾಗಿ ಸೊ ಈ ಗಾಡಿ ತೊಗೊಂಡು ನಾನು ಲಾಂಗ್ ಟೂರೆಲ್ಲ ಹೋಗೀನಿ. ಲಾಂಗ್ ಟೂರ್ ಅಂದರೆ ನಾನು ಒಂದು ಪರ್ ಡೇ 600 ಕಿಲೋಮೀಟ್ರ್ವರೆಗೂ ಹೋಗೀನಿ. ಸೊ ಪರ್ಟಿಕ್ಯುಲರ್ಲಿ ಅದೇ ಸಿಟ್ಟಿಂಗ್ ಪೋಸ್ಚರ್ ಒಂದೇ ಒಂದು ಸೀಟ್ ಬರ್ತದೆ. ಈಗ ಫೋಮ್ ಜೆಲ್ ಅವೆಲ್ಲ ಬಂದವ. ಬಟ್ ನಾನು ಯೂಸ್ ಮಾಡಿದ್ದು ಏರ್ ಸೀಟ್ ಅಂತೇಳಿ ಒಂದು ಪಂಪಿಂದ ಸೀಟ್ ಇರ್ತಿತ್ತು ಏರಿಂದ. ಸೊ ಟ್ಯೂಬ್ ಟೈಪ್ ಅದು ಯೂಸ್ ಮಾಡೀನಿ. ಅಂದರೂ ನನಗೇನು ಇಶ್ಯೂ ಆಗಿಲ್ಲ. ಅದೇ ಬಟ್ ರೈಡಿಂಗ್ ಗೇರ್ಸ್ ಕಂಪಲ್ಸರಿ ಯೂಸ್ ಮಾಡಿದರೆ ಈ ಗಾಡಿ ಮೇಲೆ ಏನಾಗಲ್ಲ. ಸೊ ರೈಡಿಂಗ್ ಗೇರ್ಸ್ ಇರಲಾರ್ದೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ. 200 kg ಇದ್ರೂ ಕಂಟ್ರೋಲಿಂಗ್ ಮಾತ್ರ ಮಸ್ತ್ ಅದ ಗಾಡಿ. ಸೊ ನೋಡ್ಬೋದು ಸಿಟಿ ಒಳಗೆಲ್ಲ ಕಂಟ್ರೋಲಿಂಗ್ ಚೆನ್ನಾಗಲ್ಲ. ಅದ್ರಾಗ ಈಗ ಡಿಸ್ಕ್ ಪ್ಲಸ್ ABS ಇದ್ದಿದ್ದಕ್ಕೆ ಸೊ ಬ್ರೇಕಿಂಗ್ ಭಾಳ ಇಂಪ್ರೂವ್ ಆಗ್ಯದ ರಾಯಲ್ ಎನ್ಫೀಲ್ಡ್. ಮೊದಲಿಂದ ಜಾಸ್ತಿ ಬ್ರೇಕಿಂಗ್ ಮೇಲೆ ಭರೋಸೆ ಇರಲಿಲ್ಲ. ಸೊ ಇವೇನಿಲ್ಲ. ಸೊ ನೀವು ಎಷ್ಟ್ರಾಗೂ ಬ್ರೇಕ್ ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ಮೊದಲಿನಂಗಿಲ್ಲ ಗಾಡಿ. ಇದಕ್ಕೆ ನ್ಯಾನೋ ಕಾರ್ ತಂದಿದ್ರು. ಬಟ್ ನಮ್ಮ ಮಂದಿ ಎಲ್ಲ ನ್ಯಾನೋ ಕಾರ್ ಫ್ಲಾಪ್ ಮಾಡಿದರು. ಒಂದು ಗಾಡಿ ಮೇಲೆ 3 ಜನ. ಇದು 3 ಸತಿ ನೋಡಂತೀನಿ ನಾನು. ಹುಡುಗರು ಅಂದರೆ ನಡೀತದ. ಫ್ಯಾಮಿಲಿನೂ 3 ಜನ ಹೊಂಟ್ರೆ ಸಣ್ಣ ಹುಡುಗರು. ಇದು ಕೂಡ 350. ಬಟ್ ಇದು ಕಲರ್ ಯೂನೀಕ್ ಅದ. ಬಟ್ ಯಾದಗಿರಿ ಪಾಲಿಗೆ ಈ ಕಲರ್ ಈ ಜಾತ್ರೆ ಅಂತಾರಪ್ಪ. ನಾನು ಇದು ಸ್ಪೆಷಲ್ ಎಡಿಷನ್ ಬ್ಲ್ಯಾಕ್ ಚಲೋ ಇರಲಿ ಅಂಥೇಳಿ ಈ ಕಲರ್ ಪ್ರಿಫರ್ ಮಾಡಿದ್ದೆ. ಈ ಕಲರಿಗೆ ಎಕ್ಸ್ಟ್ರಾ 30,000 ಕೊಟ್ಟಿದ್ದೆ ನಾನು. ಸೊ ಕಾರ್ ಉಣಿಸಲಕ್ಕೆ ಫುಲ್ ಮಿಂಚಾಗತ್ತವೆಲ್ಲ ಎತ್ತುಗಳು. ಸೊ ಹಿಂಗಿತ್ತು ಈ ಗಾಡಿ ರೈಡು. ಸೊ ನೋಡ್ಬೋದು ಎಲ್ಲ ಲುಕ್ಸ್ ಎಲ್ಲ ಚಲೋನೇ ಅದ, ಯೂನಿಕೇ ಅದ. ಬಟ್ ಸ್ವಲ್ಪ ಜನ ರಾಯಲ್ ಎನ್ಫೀಲ್ಡು ಅದು ಎಸ್ಪೆಷಲಿ ಕ್ಲಾಸಿಕ್ ಫ್ಯಾನ್ಸ್ ಇರ್ತಾರೆ, ಅವ್ರಿಗೆ ಬೇರೆ ಗಾಡಿ ಅಂದರೆ ಆಗಲ್ಲ. ಸೊ ಅಂಥವ್ರು ಬೈ ಮಾಡ್ಬೋದು ಇದು. ಇವಾಗ ನಮ್ಮದು ಆ್ಯಕ್ಚುಲಿ ನಮ್ಮ ಅಣ್ಣ ಇದ್ದ. ಸೊ ನಮ್ಮ ಅಣ್ಣ ಇದೇ ಗಾಡಿ ಬೇಕನ್ನೋದಕ್ಕೆ ಈ ಮಾಡೆಲ್ ಚೂಸ್ ಮಾಡಿದ್ದು. ಇಲ್ಲಾಂದರೆ ಜಾವಾ ಪೆರಾಕ್ ಅಂತೇಳಿ ನಂದು ಆಪ್ಷನ್ ಇತ್ತು. ಸೊ ಈ ಸೆಗ್ಮೆಂಟ್ನಾಗ ಬೇರೆ ಬೇರೆ ಆಪ್ಷನ್ ಭಾಳ ಬಂದಾವೀಗ. ಸೊ ನೋಡ್ಬೋದು, ಅಕಸ್ಮಾತ್ ನಿಮ್ಮ ಸೆಗ್ಮೆಂಟ್ ಕುಂತಿದ್ರೆ ಇದ್ರ ಲೈಕ್ ನ್ಯೂ ಜನ್ರೇಷನ್ನು ಆಲ್ಮೋಸ್ಟ್ ಏನು ಚೇಂಜ್ ಇಲ್ಲ. ಸ್ವಲ್ಪ ಲೈಕ್ ಜಾಸ್ತಿ ಡಿಜಿಟಲ್ ತಂದನ, ಸ್ವಲ್ಪ ಮಾಡಲ್ ಡಿಸೈನ್ ಚೇಂಜ್ ಮಾಡೋಣ ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟ್ ಪವರ್ ಎಲ್ಲ ಸೇಮ್ ಬರ್ತದೆ ಹೊಸ್ದಾಗಿ BS6. ಸೊ ಇದಿಷ್ಟೇ ಗಾಡಿ ಲುಕ್ಸ್. ಸೊ ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.